ಇದು ನ್ಯಾಷನಲ್ ಹೈವೇಯಿಂದ 3.5 ಕಿಲೋಮೀಟ್ರ್ ಊರು ಪಕ್ಕದ ಜಾಗ. ಸೊ ಇದು 3 ಎಕರೆ 2 ಕುಂಟೆ. ಇದು ಒಂದು ಸೈಡು ಇಲ್ಲಿ ಏನು ಕಾಣ ನೋಡ್ತಾ ಇದ್ದೀವಿ, ಈ ಟಾರ್ ರೋಡಿಂದ ಸೆಕೆಂಡ್ ಪಾಯಿಂಟು ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ. ಸೊ ಟೋಟಲ್ ಬಂದ್ಬಿಟ್ಟು 3 ಎಕರೆ 2 ಕುಂಟೆ. ಲ್ಯಾಂಡ್ ಫ್ರಂಟೇಜೇ ಬಂದ್ಬಿಟ್ಟು ನಿಮಗೆ 500 ಅಡಿವರೆಗೂ ಬರುತ್ತೆ. ಸೊ ಇಲ್ಲಿ ನಿಂತ್ಕೊಂಡು ಹಿಂದೆಲ್ಲ ಒಂದು ಮರ ಏನು ಕಾಣಿಸುತ್ತೆ ಅಲ್ಲಿವರೆಗೂ ಬರುತ್ತೆ. 3 ಎಕರೆ 2 ಕುಂಟೆ ಇದು. ಊರ ಪಕ್ಕದ ಜಾಗ, ಸೇಫ್ಟಿ ಪ್ಲೇಸು. ಕುಂಟೆ 2 ಲಕ್ಷ ಅಂತ ಸೆಲ್ಲರ್ ಫೈನಲ್ ಪ್ರೈಸ್ ಅಂತಾರೆ. ಇಂಟ್ರೆಸ್ಟ್ ಇವರು ಸೆಲ್ಲರ್ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಷನ್ ಇದೆ. ಸೊ ಒಂದು ಸೈಡಿಗೆ ಊರ ಪಕ್ಕದ್ದು ಇದು ಒಂದು 20 ಕುಂಟೆ ಇದೆ. ಸೊ ಟೋಟಲ್ 3 ಎಕರೆ 2 ಕುಂಟೆ. ಇದರಲ್ಲಿ ನೀವು 2 ಎಕರೆ ಚಿಲ್ಲರೆ ಬೇಕಾದ್ರೂ ತೊಗೋಬೋದು, ಅಥವಾ 20 ಕುಂಟೆ ಬೇಕಾದ್ರೂ ತೊಗೊಬೋದು ನೋಡಿ. ಎಲ್ಲ ಹಿಂದೆಗಡೆ ಬೇರೆಯವರು ತೊಗೊಂಡಿದ್ದಾರೆ, ಅವ್ರು ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ. ಅದು ಬಿಟ್ಟು ಈ ರೋಡ್ಗೆ ಫ್ಯೂಚರಲ್ಲಿ ಇದು ಮೆಟ್ಲಿಂಗ್ ರೋಡು. ಟಾರ್ ಆಗುತ್ತೆ ಇದು, ಯಾಕಂದರೆ ಇದರಿಂದ ಮುಂದಕ್ಕೆ ಇನ್ನೂ ಬೇರೆ ಹಳ್ಳಿಗಳಿದ್ದಾವೆ. ಸೊ ಲ್ಯಾಂಡ್ ಫ್ರಂಟ್ಗೆ ಈ ಥರದ ಒಂದು ಬೆಟ್ಟದ ವ್ಯೂ, ಬಸವನ ಬೆಟ್ಟ, ಒಳ್ಳೆ ನೀರಾವರಿ ಬೆಲ್ಟು. ಅಕ್ಕಪಕ್ಕದಲ್ಲಿ ನೋಡ್ಬೋದು. ಇದು ಮಳವಳ್ಳಿ ತಾಲೂಕು, ಬೆಂಗಳೂರು ಸೆಂಟ್ರಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟಾಗಿ 88 ಕಿಲೋಮೀಟ್ರ್ ಆಗುತ್ತೆ. ಕೆಂಪು ಮಣ್ಣು ನೋಡಿ, ರೋಟ್ರಿ ಹೊಡಿತಾ ಇದ್ದಾರೆ. ಅಲ್ಲಿ ಹಸುಗಳು ಏನು ಮೇಯ್ತದೆ ಅಲ್ಲಿವರೆಗೂ ಹೋಗುತ್ತಿದ್ದು. 3 ಎಕರೆ 2 ಕುಂಟೆ ಪ್ಲಸ್ ಜೊತೆಗೆ ಅದೊಂದು 20 ಕುಂಟೆ ಊರ ಪಕ್ಕದ ಜಾಗ. ಸುತ್ತಲೂ ನೋಡ್ಬೋದು ನೀರಾವರಿ ಯಾವ ಥರ ಇದೆ ಅಂತೇಳಿ. ಇದು ಕೆಂಪು ಮಣ್ಣು. ಊರ ಪಕ್ಕದಲ್ಲೇ ಸೇಫ್ಟಿ ಇರುವಂಥ ಪ್ಲೇಸು. ನೋಡಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಟ್ರ್ಯಾಕ್ಟ್ರು. ಇಲ್ಲಿ ನೋಡ್ಬೋದು ನೀವು, ಕೆಂಪು ಮಣ್ಣು. ಮೂರು ಎಕರೆ 2 ಕುಂಟೆ ಇಲ್ಲ. ಸೊ ಆ ಲ್ಯಾಂಡು ಎಂಡಿಂಗ್ ಗೊತ್ತಾಗುತ್ತೆ ಅಂದ್ಕೊಡ್ತೀನಿ ನಿಮಗೆ. ಅಲ್ಲಿ ಮರ ಇದೆಯಲ್ಲ, ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲಿಂದ ಹಿಡಿದು ಈ ಊರು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೂ ಈ ಥರ ನೀರಾವರಿ ಇರುವಂಥ ಪ್ರದೇಶ.